ವೀಕ್ಷಕರೇ, ಇಷ್ಟು ದಿನ ಪಂಚರಾಜ್ಯಗಳಲ್ಲಿ ಚುನಾವಣೆಯ ಕಾವು, ಕರ್ನಾಟಕದಲ್ಲೂ ಕೂಡ ಉಪಚುನಾವಣೆಯ ಕಾವಿನ ನಡುವೆ ಬ್ಯುಸಿಯಾಗಿದ್ದಂತಹ ಕಾಂಗ್ರೆಸ್ ಹೈಕಮಾಂಡ್ For business and personal promotions in Suman TV Kannada, please contact 9686376663. ಪಂಚರಾಜ್ಯಗಳಲ್ಲಿ ಬಹುತೇಕ ಕಡೆ ಮಕಾಡೆ ಮಲಗಿದೆ. ಕೇರಳ ರಾಜ್ಯವೊಂದನ್ನು ಹೊರತುಪಡಿಸಿ ಉಳಿದೆಲ್ಲ ಕಡೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಹೀನಾಯ ಸೋಲುಂಟಾಗಿದೆ. ಅದನ್ನೆಲ್ಲ ನೀವು ನೋಡ್ಕೊಂಡು ಬಂದಿದ್ದೀರಿ. ಸದ್ಯ ಈಗ ಕಾಂಗ್ರೆಸ್ ಹೈಕಮಾಂಡ್ ಕೇವಲ ಕೇರಳವನ್ನು ಮಾತ್ರ ನೋಡ್ತಾ ಇದೆ, ಕೇರಳವನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದೆ. ಕೇರಳದಲ್ಲಿ ಯಾರು ಸಿ ಎಂ ಆಗಬೇಕು, ಯಾರನ್ನ ಸಿ ಎಂ ಮಾಡಬೇಕು ಅನ್ನುವ ಯೋಚನೆಯಲ್ಲಿ ತೊಡಗಿದೆ. ಹೇಗಾದರೂ ಮಾಡಿ ಕೆ.ಸಿ. ವೇಣುಗೋಪಾಲ್ ಅವರನ್ನ, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿದ್ದಾರೆ, ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದೆ. ಆ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದೆ. ಅಲ್ಲೂ ಕೂಡ ಪೈಪೋಟಿ ಇದೆ. ಡಿ ವಿ ಸತೀಸನ್ ತಾವೇ ಮುಖ್ಯಮಂತ್ರಿ ಆಗಬೇಕು ಅಂತ ಇದ್ದಾರೆ, ಇನ್ನೊಂದು ಕಡೆ ವೇಣುಗೋಪಾಲ್ ಇದ್ದಾರೆ. ಹೀಗೆ ಹಲವರ ನಡುವೆ ಅಲ್ಲಿ ಪೈಪೋಟಿ ಇದೆ. ಆದರೆ ಕಾಂಗ್ರೆಸ್ಗೆ ಉಳಿಸ್ಕೊಂಡಿರುವಂತಹ ಒಂದೇ ಒಂದು ಸ್ಟೇಟ್ ಅಥವಾ ಒಂದೇ ಒಂದು ರಾಜ್ಯ ಅಥವಾ ಸ್ವಲ್ಪ ಚೇತರಿಕೆಯನ್ನು ಕಂಡಂತಹ ರಾಜ್ಯ ಅಂತಂದರೆ ಅದು ಕೇರಳ ರಾಜ್ಯ. ಯು ಡಿ ಎಫ್ ಅಲ್ಲಿ ಗೆಲುವನ್ನು ಸಾಧಿಸಿದೆ. ಕೇಂದ್ರದ ಎಲ್ಲ ನಾಯಕರು, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಎಲ್ಲರೂ ಸೇರಿದಂತೆ, ಸುರ್ಜೇವಾಲಾ ಅವರು ಸೇರಿದಂತೆ ಬಹುತೇಕ ನಾಯಕರು ಕೇರಳದಲ್ಲಿ ಮುಖ್ಯಮಂತ್ರಿ ಮಾಡೋದರಲ್ಲೇ ಬ್ಯುಸಿಯಾಗಿದ್ದಾರೆ. ಕೇರಳದ ಎಲೆಕ್ಷನ್ ಆಫ್ಟರ್ ಡೆವಲಪ್ಮೆಂಟ್ಸ್ ಅಂದರೆ ಎಲೆಕ್ಷನ್ ನಂತರ ಅಥವಾ ಗೆದ್ದ ನಂತರದ ಬೆಳವಣಿಗೆಗಳಲ್ಲಿ ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನೋದರಲ್ಲೇ ಬ್ಯುಸಿಯಾಗಿದ್ದಾರೆ. ಇದಾದ ನಂತರ ಕರ್ನಾಟಕಕ್ಕೆ ಬರ್ತಾರೆ. ಕರ್ನಾಟಕದ ಸಿ ಎಂ ಬದಲಾವಣೆ ವಿಚಾರವನ್ನು ಚರ್ಚೆಗೆ ಎತ್ಕೊಳ್ತಾರೆ. ಮುಂದಿನ ವಾರವೇ ಕರ್ನಾಟಕದಲ್ಲಿ ಸಿ ಎಂ ಬದಲಾವಣೆಯ ಕೂಗು ಫೈನಲ್ ಆಗುತ್ತೆ. ಸಿದ್ದರಾಮಯ್ಯವರೇ ಉಳ್ಕೊಳ್ತಾರೋ ಅಥವಾ ಡಿ ಕೆ ಶಿವಕುಮಾರ್ ಆಗಿ ಬದಲಾಗ್ತಾರೋ, ಸಿ ಎಂ ಆಗ್ತಾರೋ ಅನ್ನೋದು ಇದೇ ಮುಂದಿನ ವಾರ ಫೈನಲ್ ಆಗುತ್ತೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ವಲಯದಿಂದ ಬರ್ತಕ್ಕಂಥ ಒಂದಿಷ್ಟು ಮಾಹಿತಿಗಳ ಪ್ರಕಾರ ಅಥವಾ ಡೆಲ್ಲಿ ಮೂಲಗಳ ಮಾಹಿತಿಗಳ ಪ್ರಕಾರ ಮುಂದಿನ ವಾರವೇ ಎಲ್ಲವೂ ಕೂಡ ಫೈನಲ್ ಆಗುತ್ತೆ ಅನ್ನೋದು ಗೊತ್ತಾಗಿದೆ. 10ನೇ ತಾರೀಕುವರೆಗೂ ಕೇರಳದ ಎಲೆಕ್ಷನ್ನಲ್ಲೇ ಬಹುತೇಕ ಕೇಂದ್ರ ನಾಯಕರು ಬ್ಯುಸಿಯಾಗಿರ್ತಾರೆ. ಯಾಕೆಂದರೆ 10ನೇ ತಾರೀಕು ಒಳಗಡೆ ಬಹುತೇಕ ಫೈನಲ್ ಆಗ್ಬೋದು ಕೇರಳದಲ್ಲಿ ಸಿ ಎಂ ಪಟ್ಟ ಅನ್ನೋದಿದೆ. ಅದಾದ ನಂತರ 13 ಅಥವಾ 14ನೇ ತಾರೀಕು ಕರ್ನಾಟಕದ ಇಬ್ಬರು ಮಹಾನ್ ನಾಯಕರುಗಳಿಗೆ, ಸಿ ಎಂ ಸಿದ್ದರಾಮಯ್ಯನವರಿಗೆ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಬುಲಾವ್ ಬಂದಿದೆ. ದೆಹಲಿಗೆ ಬರೋದಕ್ಕೆ ಇಬ್ಬರಿಗೂ ಕೂಡ ಒಟ್ಟಿಗೆ ಬರೋದಕ್ಕೆ ಹೇಳಿದ್ದಾರೆ ಅನ್ನೋ ಮಾಹಿತಿಗಳು ಗೊತ್ತಾಗ್ತಾ ಇದೆ. ಅಂದರೆ ಒಂದು ಗಮನಿಸಬೇಕು ನೀವು, ಇದೇ 16ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರಿಗೆ 64 ವರ್ಷ ತುಂಬಿ 65ನೇ ವರ್ಷಕ್ಕೆ ಅವರು ಪಾದಾರ್ಪಣೆಯನ್ನು ಮಾಡ್ತಾರೆ, ರಾಜ್ಯದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು. ಈ ಹಿಂದೆನೇ ಡಿ ಕೆ ಶಿವಕುಮಾರ್ ಒಂದು ಬಾರಿ ಹೋಗಿ ಬಂದಿದ್ರು ದೆಹಲಿಗೆ. ಏನಕ್ಕಪ್ಪ ಅಂತಂದರೆ ಈ ಕರ್ನಾಟಕದ ಉಪಚುನಾವಣೆ ಮುಗಿದ ನಂತರ ಅವರೇನು ಸಂದೇಶವನ್ನು ಕೊಡಬೇಕೋ ಆ ಸಂದೇಶವನ್ನು ರವಾನೆ ಮಾಡಿ ಬಂದಿದ್ದರು. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿದರು, ಕೆ.ಸಿ. ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿದರು, ಸುರ್ಜೇವಾಲಾ ಸಾಹೇಬರನ್ನು ಭೇಟಿ ಮಾಡಿದರು. ಹೀಗೆ ಹಲವು ನಾಯಕರನ್ನು ಭೇಟಿ ಮಾಡಿ ರಾಹುಲ್ ಗಾಂಧಿ ಆ ಸಂದರ್ಭದಲ್ಲಿ ಭೇಟಿಗೆ ಸಿಕ್ಕಿರಲಿಲ್ಲ. ನೀವು ಅವರಿಗೆ ನನ್ನ ಮಾಹಿತಿಯನ್ನು ಕನ್ವೆ ಮಾಡಬೇಕು, ನನ್ನ ಉದ್ದೇಶ ಏನಿದೆಯಲ್ಲ ಅದನ್ನು ಕನ್ವೆ ಮಾಡಬೇಕು ಅಂತ ಹೇಳಿ ಬಂದಿದ್ದರು. ಇದೇ 20ನೇ ತಾರೀಕು ಅಂದರೆ ಮೇ 20ನೇ ತಾರೀಕಿಗೆ ಈ ಸರ್ಕಾರಕ್ಕೆ 3 ವರ್ಷ ಪೂರ್ಣ ಆಗುತ್ತೆ. 3 ವರ್ಷ ಪೂರ್ಣ ಆಗಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ತುಮಕೂರಿನಲ್ಲಿ ಕೂಡ ಒಂದು ಬೃಹತ್ ಸಮಾವೇಶ ನಡೆಯುತ್ತೆ. 3 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್, ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ರಾಜ್ಯದ ಗೃಹ ಸಚಿವರು ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. 20ನೇ ತಾರೀಕು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ. ಈ 20ನೇ ತಾರೀಕು ಸಿದ್ದರಾಮಯ್ಯ ಅವರಿಗೆ ವಿದಾಯದ ಕಾರ್ಯಕ್ರಮನೋ, ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗುವುದಕ್ಕೆ ಅಣಿಯೋ, ಅಥವಾ 3 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಇನ್ನೇನು 2 ವರ್ಷ ಅಂದರೆ ಎಲೆಕ್ಷನ್ ಬಂದ್ಬಿಡುತ್ತೆ,
ಕೊನೆಯ ವರ್ಷದಲ್ಲಿ ಏನು ಕೆಲಸಗಳು ಆಗಲ್ಲ ಅದು ನಿಮಗೆ ಗೊತ್ತಿದೆ. ಆಗೋದಿದ್ದರೆ ಈ ಒಂದು ವರ್ಷದಲ್ಲೇ ಎಲ್ಲ ಕೆಲಸಗಳು ಬಹುತೇಕ ಕೆಲಸಗಳಾಗಬೇಕು. ಡಿ ಕೆ ಶಿವಕುಮಾರ್ ಅಂತೂ ತನ್ನ ಫೈನಲ್ ವಾರ್ನಿಂಗ್ ಅನ್ನೋ ರೀತಿಯಲ್ಲಿ ಒಂದು ವಾರ್ನಿಂಗ್ ಕೊಟ್ಟು ಮಾಡಿದ್ದಾರೆ. ಈ ಬರ್ತ್ಡೇಗೆ ಅಥವಾ ಈ ತಮ್ಮ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಸಿಹಿ ಸುದ್ದಿಯನ್ನು ಕೊಡಬೇಕು ಅಂತ. ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಕೂಡ ಎಲ್ಲರೂ ಹಾಗೆ ಇದ್ದಾರೆ. ಈ ಹುಟ್ಟುಹಬ್ಬ ಅವ್ರಿಗೆ ಹಬ್ಬವಾಗಿ ಪರಿಣಮಿಸುತ್ತೆ ಅಂತ ಹಲವರು ಮಾತನಾಡಿದ್ದಾರೆ. ಸೊ ಅದರ ನಡುವೆ 3 ವರ್ಷದ ಕಾರ್ಯಕ್ರಮ ಇದು ಮುಂದುವರಿಯೋ ಸೂಚನೆಯೋ ಅಥವಾ ವಿದಾಯ ಭಾಷಣವೋ ಗೊತ್ತಿಲ್ಲ. ಇದೇ ಮುಂದಿನ ಬರುವ ವಾರ ಅಂದರೆ 15, 16 ಆಸುಪಾಸಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅನ್ನೋದು ಈಗ ತಿಳಿದು ಬಂದಿರುವಂಥ ಮಾಹಿತಿ. ಸದ್ಯಕ್ಕಂತೂ ಇನ್ನೊಂದು 2-3 ದಿವಸ ಯಾವ ಕಾರಣಕ್ಕೂ ಕೇಂದ್ರ ನಾಯಕರು ಮಾತಾಡಲ್ಲ. ಮುಂದಿನ ವಾರಕ್ಕೆ ಬುಲಾವ್ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ತಿಳಿದು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಮಾಧ್ಯಮಗಳು ಕೂಡ ಒಂದಿಷ್ಟು ಪ್ರಶ್ನೆ ಕೇಳಿದ್ವು ಸಿದ್ದರಾಮಯ್ಯ ಅವರಿಗೆ. ಏನು ಸರ್ ನಿಮಗೆ ಕರೆದಿದ್ದಾರಂತೆ, ಡೆಲ್ಲಿಗೆ ಹೋಗ್ತೀರಾ ಅಂತ. ನನಗೆ ಯಾವ ಕರೆ ಬಂದಿಲ್ಲ, ಕರೆದ್ರೆ ಹೋಗ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಈ ಬಗ್ಗೆ ಪ್ರತಿಕ್ರಿಯಿಸಿಲ್ಲ. ಒಟ್ಟಾರೆ ಈ ಸಿ ಎಂ ಪಟ್ಟದ ಗೊಂದಲ, ಈ ಕಿತ್ತಾಟ, ಗುದ್ದಾಟ ಇದೆಲ್ಲದಕ್ಕೂ ಕೂಡ ಮುಂದಿನ ವಾರ ತೆರೆ ಬೀಳುತ್ತೆ. ಅದು ಸಂಪುಟ ವಿಸ್ತರಣೆ ಆಗುತ್ತೋ ಅಥವಾ ಮುಖ್ಯಮಂತ್ರಿಯೇ ಬದಲಾಗ್ಬಿಡ್ತಾರೋ ಅನ್ನೋದು ಬಹುತೇಕ ಮುಂದಿನ ವಾರದ ಹೊತ್ತಿಗೆ ಫೈನಲ್ ಆಗುತ್ತೆ. ಹಾಗಾದರೆ ಕೇಂದ್ರ ನಾಯಕರು ಯಾಕೆ ನಿರ್ಧಾರಕ್ಕೆ ಬರಬೇಕು? ಏನೋ ಹೆಂಗೆ ಜಂಜಾಟದಲ್ಲಿ ನಡೀತಾ ಇದೆ, ನಡ್ಕೊಂಡು ಹೋಗಲಿ ಅಂತ ಬಿಡ್ಬೋದಲ್ಲ. ಇಲ್ಲ, ಕೇಂದ್ರ ನಾಯಕರು ಒಂದು ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಈ ಸಂದರ್ಭದಲ್ಲಿ ಯಾಕೆ ಆ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅನ್ನೋದನ್ನು ಹೇಳ್ತೀನಿ ಕೇಳಿ. ಎಸ್, ಖಂಡಿತವಾಗೂ ಕೇಂದ್ರ ನಾಯಕರು ಈ ಗೊಂದಲಕ್ಕೊಂದು ತೆರೆ ಎಳಿಬೇಕು ಅನ್ನುವ ಮಾತನ್ನು ಎರಡೂ ಕಡೆಯ ವಾದ ಇದೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಪರವಾದವರು ಅದನ್ನು ಹೇಳ್ತಾರೆ, ಸಿದ್ದರಾಮಯ್ಯ ಅವರ ಪರ ಇರುವಂಥ ಶಾಸಕರುಗಳು ಕೂಡ ಅದನ್ನು ಹೇಳ್ತಾರೆ. 3 ವರ್ಷ ತುಂಬುವ ಮೊದಲು ಅಥವಾ ನಂತರವೋ ಅನ್ನೋ ಚರ್ಚೆಗೂ ಕೂಡ ಈಗ ರಾಜ್ಯದಲ್ಲಿ ಎದ್ದಿದ್ದಾವೆ. ನಾಯಕತ್ವ ಗೊಂದಲ, ಸಚಿವ ಸಂಪುಟ ಪುನರಾರಚನೆ ಬಗ್ಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲ ಇರುವ ಹಿನ್ನೆಲೆಯಲ್ಲಿ ಇದಕ್ಕೆ ಒಂದು ಅಂತಿಮ ತೆರೆಯನ್ನು ಎಳಿಬೇಕು ಅಂತ ಹಲವು ನಾಯಕರು ಹೇಳಿದ್ದಾರೆ. ಸಮಸ್ಯೆ ಇತ್ಯರ್ಥ ಆಗದಿದ್ದರೆ ಏನಾಗ್ಬೋದು ಅಂತ ನೋಡಿದರೆ ಖಂಡಿತವಾಗೂ ಇದು ಮುಂದಿನ ಚುನಾವಣೆಯ ಮೇಲೆ ಪ್ರಭಾವವನ್ನು ಬೀರ್ಬೋದು ಅಥವಾ ಪರಿಣಾಮವನ್ನು ಬೀರ್ಬೋದು ಅನ್ನೋದು ಕೇಂದ್ರ ನಾಯಕರಿಗೆ ಗೊತ್ತಾಗಿದೆ. ಹಾಗಾಗಿನೇ ಈ ಬುಲಾವ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇನ್ನಹಲವರು. ಇಬ್ಬರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಕೇಂದ್ರ ನಾಯಕರು ನಿರ್ಧಾರಕ್ಕೆ ಬರ್ಬೋದು ಅಂತ ಹೇಳ್ತಾರೆ. ಬದಲಾಗೇ ಬಿಡುತ್ತೆ ಅಂತಲ್ಲ. ಒಂದು ವೇಳೆ ಬದಲಾವಣೆ ಆಗೋದಾದರೂ ಕೂಡ ಮುಂದಿನ ವಾರ ಗೊತ್ತಾಗುತ್ತೆ, ಆಗಿಲ್ಲ ಅನ್ನೋದಾದರೂ ಕೂಡ ಮುಂದಿನ ವಾರ ಗೊತ್ತಾಗುತ್ತೆ, ಸಂಪುಟ ವಿಸ್ತರಣೆ ಅನ್ನೋದಾದರೂ ಕೂಡ ಮುಂದಿನ ವಾರ ಗೊತ್ತಾಗುತ್ತೆ ಅನ್ನೋದು ಮೂಲಗಳ ಮಾಹಿತಿ. ಪಕ್ಷದ ಒಂದು ಬಣದ ಪ್ರಕಾರ 3 ವರ್ಷದ ಮುಂಚೆನೇ ನಮಗೆ ಸಿಹಿ ಸುದ್ದಿ ಕೊಟ್ಟುಬಿಡ್ತಾರೆ ಅನ್ನೋ ವಾದವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಬಣದವರು ಹೇಳ್ತಾ ಇದ್ದಾರೆ, ಇಲ್ಲ ಅದೇನೇ ನಿರ್ಧಾರ ಆಗೋದಿದ್ರೂ ಈ 3 ವರ್ಷದ ಸಂಭ್ರಮದ ನಂತರನೇ, 20ನೇ ತಾರೀಕಿನ ಸಂಭ್ರಮದ ನಂತರನೇ ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಸದ್ಯದ ರಾಜಕೀಯ ಅಪ್ಡೇಟ್ಸ್ ಅನ್ನೋದಕ್ಕಿಂತ CM ಬದಲಾವಣೆಯ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ.